ಅಂದರೆ ಇವತ್ತು ನಾನು ಒಂದು ಫೇಮಸ್ ಯೂಟ್ಯೂಬರ್ ಮನೆಗೆ ಹೋಗ್ತಾ ಇದ್ದೀವಿ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ಡೇ ಅನಿಸುತ್ತೆ. ಯಾಕೆಂತಂದರೆ ಇವತ್ತು ನಾನು ಒಂದು ಫೇಮಸ್ ಯೂಟ್ಯೂಬರ್ ಮನೆಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಶಿ ಇಸ್ ಮೈ ರಿಲೇಟಿವ್. ಮನೆಗೆ ಹೋಗ್ತಾ ಇದ್ದೀವಿ, ತುಂಬ ದಿನಗಳಿಂದ ಆಗಿಲ್ಲ. ಫೈನಲಿ ಇವತ್ತು ಡಿಸೈಡ್ ಆಗಿದ್ದೀವಿ. ನಾನು ನಮ್ಮ ಅಕ್ಕ ಮಕ್ಕಳು ಹೋಗ್ತಾ ಇದ್ದೀವಿ. ಇವಾಗ ರ್ಯಾಪಿಡೋ ಬುಕ್ ಮಾಡಿದ್ದೀವಿ, ಬಂದಿದೆ, ಹೋಗೋಣ ಬನ್ನಿ. ಇನ್ನೂ 21 ಮಿನಿಟ್ಸ್ ಇದೆ. ಇವಾಗ HSR ಲೇಔಟು ಇನ್ನೂ 21 ಮಿನಿಟ್ಸ್ ಇದೆ. 7.5 ಕಿಲೋಮೀಟರ್ಸ್ ಇದೆ. ಬಟ್ ಗಾಡ್ಸ್ ಗ್ರೇಸ್ ಏನು ಅಂತಂದರೆ ಟ್ರಾಫಿಕ್ ಇಲ್ಲ. ಇವಾಗ ಇಲ್ಲಿವರೆಗೂ ಟ್ರಾಫಿಕ್ ಇಲ್ಲ, ಬಟ್ ಮುಂದೆ ನೋಡಬೇಕು. ಚೇಂಜ್ ಇಲ್ಲ ಅಂದ್ಬಿಟ್ಟು ಫೋನ್ಪೇ ಮಾಡ್ತಾ ಇದ್ದಾಳೆ. ಅಲ್ಲಿರೋದು ಬಿಲ್ಡಿಂಗು ಹೋಗ್ಬಿಟ್ಟು ಇವಾಗ ಸ್ಟೆಪ್ಸ್ ಹತ್ತುತ್ತಾ ಇದ್ದೀವಿ. 2nd ಫ್ಲೋರಲ್ಲಿರೋದು ಅವ್ರ ಮನೆ. ಅಯ್ಯಪ್ಪ, ಈ ಸ್ಟೆಪ್ಸ್ ಹತ್ತೋದೇ ಕಷ್ಟ. ಬಿಸಿಲು ಒಂದೊಂದಲ್ಲ ಗೈಸ್, ಬಂದು ಕಷ್ಟ. ಖುಷಿ ನೋಡಿ, ಇವಾಗ ನಿಮ್ಗೆ ತೋರಿಸ್ತೀನಿ ಆ ಫೇಮಸ್ ಯೂಟ್ಯೂಬರ್ನ. ಇದು ಅವ್ರ ಮಗಳು. ಹಾಯ್ ಮಾಡೋ, ಹಾಯ್ ಮಾಡೋ. ಇವರೇ ನಾನು ಹೇಳ್ದಂಗೆ. ಕರೆಂಟ್ లేదు ದೀಪ, ಕರೆಂಟೇ ಇಲ್ಲ. ಇವಾಗ ತಾನೇ ಬಂತು. ಯಾವಾಗ ಬಂತು? ಇವಾಗ ತಾನೇ. ನಮಗೋಸ್ಕರ UPS ಹಾಕ್ಸ್ಬೇಕು ತಾನೇ ನೀವು. ಆ ಫ್ರಿಜ್ ಕ್ಲೋಸ್ ಮಾಡಿ. ಹಾಯ್ ಮಾಡು. ಇವ್ರ ಮಗ, ಅವ್ರ ಮಗಳು. ಇವಾಗ ಇವ್ರ ಫೇವ್ರೇಟು ಒಂದು ಕೊಡ್ತಾಳೆ ನಮ್ಮಕ್ಕ. ಬಟ್ ಅದು ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲಾಗಿ ಏನಾದರೂ ಥಿಂಕ್ ಮಾಡ್ತಾ ಇದ್ದಾರೆ ಏನೋ. ಅದು ರಿಯಾಲಿಟಿದಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ಏನಕ್ಕೆ ಅದು ಖುಷಿನಾ? ಇವ್ರ ಫ್ಯಾಂಟಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಅಲ್ಲಿಂದ ನಮ್ಮ ಮನೆ ಹತ್ರ ಇಂದ ಫ್ಯಾಂಟಾ ಇಸ್ಕೊಂಡು ಬಂದಿದ್ದಾರೆ. ಇಲ್ಲಿ ನೋಡಿ ಗೈಸ್, ಇವ್ರ ಮನೆಯಲ್ಲಿ ವಾಲ್ ಇದೆ ಅಂತ ಅಂದ್ಬಿಟ್ಟು ಫುಲ್ಲು ಫ್ರೇಮ್ಸೆ. ಇದು ಅವ್ರ ಬರ್ಡೇಗೆ ಕೊಡ್ಸಿದ್ದು ನಮ್ಮಕ್ಕ. ಇದು ಎಬ್ಬಡ್ದೆ ದೀಪ ಇಚ್ಚಿಂದೆ. ಇದು ನಾವು ಮಾಡಿಸ್ಕೊಂಡಿದ್ದು. ಇದು ನಮ್ಮ ಹಸ್ಬೆಂಡ್ ಮ್ಯಾರೇಜ್ ಡೇ ಗಿಫ್ಟ್ ಕೊಟ್ಟಿದ್ದು. ಇದು ದೀಪ ನನ್ನ ಬರ್ತಡೇ ಕೊಟ್ಟಿದ್ದು. ನೋಡಿ 4 ಇದೆ ಅಷ್ಟೇ. ಸದ್ಯಕ್ಕೆ 4 ಇದೆ. ಇನ್ನು ಎಷ್ಟು ಮಾಡಿಸ್ಕೊತಾರೋ ಗೊತ್ತಿಲ್ಲ ಗೈಸ್. ನಾನೇ ಹೋಮ್ ಟೂರ್ ಮಾಡಿಬಿಡ್ಲ ಇವ್ರದ್ದು. ಚೆನ್ನಾಗಿಲ್ಲ ನಮ್ಮ ಮನೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಕ್ಕ ಮಗ, ಇವನ ಮಗ. ಏನೋ ಮಾತಾಡಿ ಇವಾಗ. ಹಾಯ್. ಇವನು ಅವ್ರ ಅಮ್ಮ ವಿಡಿಯೋದಲ್ಲಿ ಬರೀ ಹಾಯ್ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಬರೀ ಹಾಯ್ ಮಾಡ್ತಾನೆ, ಇಲ್ಲಾಂದ್ರೆ ಬಾಯ್ ಮಾಡ್ತಾನೆ. ಇವೆರಡೆ ಅವ್ನು ಬರೋದು. ನಮಗೋಸ್ಕರ ನಮ್ಮ ಮನೇಲಿ ಚಿಕನ್ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಚಿಕನ್ ಗ್ರೇವಿ, ಆಮೇಲೆ ದೋಸೆ ಮಾಡ್ತಾ ಇದ್ದೀನಿ. ಇವ್ರು ಚಿಕನ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡ್ತಾರೆ ಗೈಸ್. ನಾನು 1 ಇಯರ್ ಬ್ಯಾಕ್ ಬಂದಿದ್ದೆ ಇಲ್ಲಿ. 1 ಇಯರ್ 2 ಇಯರ್ಸ್ ಆಯ್ತಾ? ಎಷ್ಟು ವರ್ಷ ಆಯ್ತು ನಾನು ಬಂದು ಇಲ್ಲಿಗೆ? 2 ವರ್ಷ ಆಯಿತು. ಅವ್ರ ಮಗ ಬರ್ಡೇಗೆ ಅಂತ ಬಂದಿದ್ದು. ಆವಾಗ ಒಂದ್ಸಲ ಚಿಕನ್ ಗ್ರೇವಿ, ಮತ್ತೆ ಸೇಮ್ ಅವತ್ತು ಅಷ್ಟೇ ಚಿಕನ್ ಗ್ರೇವಿ. ಚಪಾತಿನ ದೋಸೆನಾ? ಚಪಾತಿ ಅನ್ಸುತ್ತೆ. ಇಲ್ಲ, ಚಪಾತಿ ಮಾಡಿದ್ದು. ದೋಸೆನಾ? ದೋಸೆ ಅಂದೆ. ಬಟ್ ನಾನು ಚಪಾತಿ ಅಂತ ಅನ್ಕೊಂಡೆ. ಅವಾಗೂ ಅಷ್ಟೇ ಸಖತ್ತಾಗಿತ್ತು ನಿಜವಾಗ್ಲೂ. ಅದೊಂದೇ ದಿನ ನಾನು ಬಂದಿದ್ದು. ಅವತ್ತೇ ಫಸ್ಟ್ ಇವರು ಅಡುಗೆ ಮಾಡಿದ್ದು, ಊಟ ನಾನು ತಿಂದಿದ್ದು. ಬೇರೆ ಕಡೆ ಎಲ್ಲಾದ್ರೂ ನಾವು ಫಂಕ್ಷನ್ಸ್ಗೆಲ್ಲ ಹೋದ್ರೆ ನಮ್ಮ ಅಕ್ಕನೇ ಮಾಡೋದು ಅಡುಗೆಗಳೆಲ್ಲಾನು. ಅಡುಗೆ ಎಲ್ಲ. ಬಟ್ ಇವ್ರ ಮನೆಗೆ ಬಂದಿದ್ದೀವಿ ಅಂತ ಈಗ ಪ್ರತಿಯೊಂದು ಇವರು ಏನು ಮಾಡಿಸಲ್ಲ ನಮ್ಮ ಕೈಲಿ. ಕೆಲಸ ಎಲ್ಲ ಕಂಪ್ಲೀಟಾಗಿ ಇವರೇ ಮಾಡ್ತಾರೆ ಆಯಿತಾ. ಬಟ್ ತುಂಬಾ ಚೆನ್ನಾಗಿತ್ತು. ಆ ರೆಸಿಪಿ ಬೇಕಿದ್ರೆ ಅವ್ರ ಚಾನೆಲಲ್ಲಿ ಹಾಕಕ್ಕೆ ಹೇಳ್ತೀನಿ ಕಮಿಂಗ್ ವೀಡಿಯೋಸಲ್ಲಿ. ಕಲಾ ಶ್ರೀನಾಥ್ ಅಂತ ನಾನು ಟ್ಯಾಗ್ ಮಾಡಿರ್ತೀನಿ ಅವ್ರ ಚಾನೆಲ್ ಸಹನು.
ಹಾ ಇವಾಗ ಏನೋ ಹೇಳ್ತಾರಂತೆ ಕೇಳಿ. ಇದು ಬಂದ್ಬಿಟ್ಟು ದೀಪ ಅವ್ರ ಮಮ್ಮಿ ಮಾಡಿ ಕಳಿಸಿರೋದು, ದೀಪ ಎತ್ಕೊ ಬಂದಿರೋದು. ನಂಗೆ ತುಂಬಾ ಇಷ್ಟ ಇದು ಮಸಾಲೆ ಪುಡಿ, ಧನಿಯಾ ಪುಡಿ ಅಲ್ಲ, ತುಂಬಾ ಇಷ್ಟ, ಚೆನ್ನಾಗಿರುತ್ತೆ. ನೋಡೋಣ, ನಾವೆಲ್ಲ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಆದ್ಮೇಲೆ ಅವ್ರ ಅಮ್ಮ ಕೈಲಿ ಇದೇ ಪಕ್ಕ ಬಿಸ್ನೆಸ್ ಮಾಡಿಸ್ಬಿಡೋಣ ಆರಾಮಾಗಿ. ಅವ್ರು ಚೆನ್ನಾಗಿ ಮಾಡ್ತಾರೆ. ಟೇಸ್ಟ್ ಅಂತೂ ಅದೇನದು ಟೇಸ್ಟ್ ಹೇಳ್ಬೇಕು ಅಂದ್ರೆ ಅವರೇ ಹೇಳ್ತಾರೆ, ಇದು ತಿನ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ. ಏನಂದ್ರೆ ಅವ್ರಿಗೆ ತುಂಬಾ ಫೇವ್ರೇಟ್. ನಮ್ಮಮ್ಮ ಧನಿಯಾ ಪುಡಿ ಮಾಡ್ತಾರೆ. ನಾವು ಆಚೆ ಮಸಾಲೆ ಏನು ನಾವು ಹಾಕೋದಿಲ್ಲ, ನಾನ್ ವೆಜ್ಗೆ ಆಗಲಿ ವೆಜ್ಗೆ ಆಗಲಿ ಯಾವುದಕ್ಕೂ ನಾವು ಹಾಕಲ್ಲ. ಬರೀ ಏನಾದರೂ ಅಂದರೆ ಚಿಕನ್ ಸಾಂಬಾರ್ ಪೌಡ್ರ್ ಈ ಥರ ಏನಾದರೂ ಹಾಕೊಡ್ತೀವಿ. ಬಟ್ ಧನಿಯಾ ಪುಡಿ ಎಲ್ಲ ನಾವು ಹಾಕೋಕ್ಕೆ ಹೋಗೋದಿಲ್ಲ. ಅದು ನಮ್ಮ ಮಮ್ಮಿ ಮನೇಲೇ ಪ್ರಿಪೇರ್ ಮಾಡ್ತಾರೆ. ಬಟ್ ಅಲ್ಟಿಮೇಟ್ ಆಗಿರುತ್ತೆ ನಮ್ಮ ಮಮ್ಮಿ ಅಂದರೆ ಆ ಕಾಲದಲ್ವಾ, ಲೈಕ್ ಆ ಧನ್ಯ ಮತ್ತು ಒಣಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ ಇವೆಲ್ಲ ಎಲ್ಲ ತಗೊಂಡು ಬಂದು ಇದಕ್ಕೆ ಅಂತ ನಾನ್ ವೆಜ್ಗೆ ಅಂದ್ಬಿಟ್ಟು ನಮ್ಮ ಮಮ್ಮಿ ಮಾಡ್ತಾರೆ. ಸಕ್ಕದಾಗಿರುತ್ತೆ. ಅದೊಂದು ನನಗೆ ಆಸೆ ಇದೆ, ಹತ್ರದಲ್ಲಿ ನನಗೇನಾದರೂ ಯೂಟ್ಯೂಬಿಂದ ಇನ್ಕಮ್ ಇವಾಗ ನಾವು ಕೆಲಸ ಹೋಗೋದು ನಮ್ಮದೇ ಸರಿ ಹೋಗುತ್ತೆ. ಅಂದರೆ ಸಪ್ರೇಟಾಗಿ ಈ ಬಿಸ್ನೆಸ್ ಎಲ್ಲ ಮಾಡೋಕ್ಕಾಗೋದಿಲ್ಲ ಮೇಯ್ನಾಗಿ. ಅದಕ್ಕಾಗಿ ನಾನು ಅನ್ಕೊಂಡಿದ್ದೀನಿ, ನಾನು ಮೊನ್ನೆನೂ ಮಾತಾಡ್ತಾ ಇದ್ರು ನಾನು ನಮ್ಮ ಅಕ್ಕ ಎಲ್ಲ ಹತ್ರದಲ್ಲಿ ಆ ಒಂದು ಏನಾದರೂ ಒಂದು ನಮಗೆ ಸೈಡ್ ಇನ್ಕಮ್ ಅಂತ ಏನಾದರೂ ಇದ್ರೆ ಅದು ಬರಂಗಿದ್ರೆ ನಮ್ಮಮ್ಮ ಕೈಲಿ ಈ ಒಂದು ಬಿಸ್ನೆಸ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ, ಹತ್ರದಲ್ಲಿ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಗೊತ್ತಾಗುತ್ತೆ. ಚೆನ್ನಾಗಿರುತ್ತೆ. ಅದು ಸಕ್ಸಸ್ ಆಗ್ಲಿ, ಹಂಗೆ ನಮ್ಮ ಯೂಟ್ಯೂಬ್ ನಂದು ಪಾಪದು ಕೂಡ ಸಕ್ಸಸ್ ಆಗ್ಲಿ. ನಾವೆಲ್ಲ ಅವಳು ಹಂಗೆ ಕರೆಯೋದು ಪಾಪು ಅಂದ್ಬಿಟ್ಟು. ಅವಳು ಎಷ್ಟೇ ದೊಡ್ಡವಳಾದ್ರೇನು ನಮ್ಗೆ ಮುದ್ದಾಗ ನಾವು ಹಂಗೆ ಕರೆಯೋದು. ಅಷ್ಟೊಂದು ಇಷ್ಟ ಅದಕ್ಕೆ. ಚಿಕನ್ ಗ್ರೇವಿ ರೆಡಿ ಆಗ್ತಾ ಐತೆ. ಸ್ಮೆಲ್ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ ಗೈಸ್, ಸ್ಮೆಲ್ಲು ಏನಾದರೂ ಫೋನಿಂದ ನಿಮ್ಗೆ ಏನಾದರೂ ಬರೋ ಥರ ಇದ್ರೆ ಸಕ್ಕದಾಗಿ ಇರ್ತಾ ಇತ್ತು. ನಿಜವಾಗ್ಲೂ ತುಂಬ ಮಸ್ತಾಗಿ ಬರುತ್ತೆ ಸ್ಮೆಲ್, ಬರುತ್ತೆ, ಸಕ್ಕದಾಗಿದೆ. ಇವಾಗ ಹೊಟ್ಟೆ ಅಷ್ಟು ಏನೂ ಇದ್ದಿಲ್ಲ. ನಾವು ಟ್ರಾವೆಲ್ 1 hour ಏನೋ ಟ್ರಾವೆಲ್ ಮಾಡಿದ್ರಿ, ಬಂದರೆ ಆರಾಮಾಗಿ ಮಾತಾಡ್ತಾ ಇದ್ರಿ. ಅವಾಗ ಹೊಟ್ಟೆ ಹಸು ಏನೂ ಇಲ್ಲ. ಬಟ್ ಇವಾಗ ಈ ಸ್ಮೆಲ್ಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸು ಆಗ್ತಿದೆ. ದಟ್ಟು ದೋಸೆ ವಿತ್ ಚಿಕನ್ ಗ್ರೇವಿ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿರುತ್ತೆ. ನೀವು ಟ್ರೈ ಮಾಡಿ ಒಂದ್ಸಲ. ಗೈಸ್, ಆಫ್ಟರ್ 2 years ಮತ್ತೆ ತಿಂತಾ ಇದ್ದೀನಿ ದೋಸೆ ವಿತ್ ಚಿಕನ್ ಸಾರು. ಫೇಮಸ್ ಯೂಟ್ಯೂಬರ್ ಮಾಡಿರೋದು. ಒಬ್ರಾದ್ರೂ ಬಂದು ಸೆಲ್ಫಿ ತಗೊಂಡೋದ್ರೆ ಅವಾಗಾದ್ರೂ ಗೊತ್ತಾಗತ್ತೆ. ನಾನು ತಗೊಂತೀನಲ್ಲ ಅಲ್ಲವಲ್ಲಿ ಏನು ಚೇಂಜಸ್ ಆಗಿಲ್ಲ. ಅವತ್ತಿನ ಟೇಸ್ಟಿಗೂ ಇವತ್ತಿನ ಟೇಸ್ಟಿಗೂ ಸೇಮ್ ಇದೆ. ತುಂಬ ಸಕ್ಕತ್ತಾಗಿದೆ. ಹೆಂಗಿದೆ? ಸ್ವಲ್ಪ ಪರವಾಗಿಲ್ಲ. ನಮ್ಮ ಭಾವ ಇದ್ದಿದ್ರೆ ಎಷ್ಟು ಸಲ ಹೇಳ್ತಾ ಇದ್ರು. ಏನ್ ಭಾವ ಹೆಸರು? ವಾಸು. ಸಕ್ಕತ್గా ఉంది ಕಲ, ಸೂಪರ್గా ఉంది ಕಲ ಅಂತ ಹೇಳ್ತಾ ಇದ್ದೆ. ನಮ್ಮ ಸಕ್ಕತ್గా ఉంది ಕಲ ಅಂತ ಮಿಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಭಾವನ. ಯಾಕೆಂದ್ರೆ ಅಷ್ಟು ಸಲ ಹೇಳ್ತಾ ಇದ್ರು. ಅಡುಗೆ ಮಾಡಬೇಕಾದ್ರೆ ಎಷ್ಟು ಖುಷಿ ಇರುತ್ತೋ, ಯಾರಾದರೂ ಒಬ್ರು ಹೇಳಿದ್ರೆ ಅಷ್ಟೇ ಖುಷಿ ಇರುತ್ತೆ ನಮಗೆ. ಆ ಥರ ನಮ್ಮ ಭಾವ ಅವ್ರ ಅಮ್ಮನ ಮೇಲೆ ಆಣೆ ಮಾಡಿಬಿಟ್ಟು ಹೇಳ್ತಿದ್ರು, ಸಖತ್ತಾಗೈತೆ, ಚೆನ್ನಾಗಿದೆ ಅಂದ್ಬಿಟ್ಟು. ವಾಸು ಭಾವ, ಐ ಮಿಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಬಾಯ್. ಊಟ ಮಾಡಿ ಸ್ವಲ್ಪ ಹೊತ್ತು ಎಲ್ಲ ಯಾವ್ಯಾವ ಬ್ರ್ಯಾಂಡ ಎಲ್ಲ ಮಾತಾಡಿ ಕಷ್ಟ ಸುಖ ಮತ್ತು ಇಷ್ಟೊಂದು ತುಂಬ ಗ್ಯಾಪ್ ಆಯ್ತಲ್ಲ, ಆದಮೇಲೆ ಮೀಟ್ ಮಾಡಿರೋದು, ಫ್ರೀಯಾಗಿ ಕೂತ್ಕೊಂಡು ಮಾತಾಡಿರೋದು ಎಲ್ಲ ಮುಗಿಸ್ಕೊಂಡು ಇವಾಗ ಫೈನಲಾಗಿ ಗೇಮ್ ಆಡ್ತಾಯಿದ್ದೀವಿ. ಲೂಡೋ ಗೇಮು. ಯಾರಿಗೆ ಲೂಡೋ ಗೇಮ್ ಅಂದರೆ ಇವ್ರಿಗೆ ತುಂಬ ಹುಚ್ಚು. ಲೂಡೋ ಗೇಮ್ ಅಂದರೆ ನೈಟ್ ಎಲ್ಲ ಬೇಕಿದ್ದು ಎದ್ದು ಬಿಟ್ಟು ಲೂಡೋ ಗೇಮ್ ಆಡ್ಕೊಂಡು ಕೂತಿರ್ತಾರೆ. ನಿದ್ದೆ ಗೇಮ್ ಆಡ್ತಾ ಇದೀವಲ್ಲ, ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿ ಇರಬೇಕಾದವರು ಏನಾದರೂ ಒಂದು ಕೊಡಿಸ್ಬೇಕು ಅಂತ ನಾನು ಇನ್ನು ಲಾಸ್ಟ್ ಫೈನಲಿ ದೊಡ್ಡದೆಲ್ಲ ಕೇಳೋಕ್ಕಾಗಲ್ಲ. ಅದಕ್ಕೆ ಯಾರು ಥರ್ಡ್ ಬರ್ತಾರೆ ಅವರು ಕೋನ್ ಐಸ್ ಕ್ರೀಮ್ ಕೊಡಿಸ್ಬೇಕು ಅಂತ ಹೇಳಿದ್ದೀನಿ. ಸೊ ಒಪ್ಕೊಂಡಿದ್ದಾರೆ ಇವರಿಬ್ರು. ನಾವು ಸೋತೋದ್ರೆ ನಾವು ಈಸ್ಕೊಡ್ತೀವಿ, ಅವಳು ಸೋತೋದ್ರೂ ಈಸ್ಕೊಡ್ಬೇಕು. ಅದೇ ಇರೋದು. ಅದಕ್ಕೆ ಅದನ್ನ ಚಾಲೆಂಜ್ ಮಾಡ್ಕೊಂಡು ಅವ್ರಿಬ್ರಲ್ಲೇ ಕೊಡ್ಸೋದು ಪಕ್ಕ. ಅಷ್ಟೊಂದು ಕಾನ್ಫಿಡೆನ್ಸ್. ನೋಡೋಣ ಈ ಒಂದು ಕಾನ್ಫಿಡೆನ್ಸ್ ಏನಾಗುತ್ತೆ ಫೈನಲ್ ಆಗಿ. ಇಲ್ಲಪ್ಪ, ಗಲ್ತೀನಿ ಅನ್ನೋ ನಂಬಿಕೆ ಅಲ್ಲ, ಕೊಡಿಸ್ಬೇಕು ಅನ್ನೋ ಬಯಕೆ ಗಲ್ತೀನಿ ಅಂತ ಹೇಳ್ತಾ ಇರೋದು ಅಷ್ಟೇ. ಗೈಸ್, ಇದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. ರೆಡ್ ನಂದು, ಬ್ಲೂ ಇವ್ರದ್ದು, ಆ್ಯಂಡ್ ಗ್ರೀನ್ ಬಂದು ದೀಪದು. ಇಲ್ಲಿ ನೋಡಿ, ಆಲ್ರೆಡಿ ನಂದು 2 ಅನ್ನಾಗ್ಬಿಟ್ಟಿದೆ. ಇನ್ನು 3rd one ಈಸ್ ಆನ್ ದಿ ವೇ, ಆ್ಯಂಡ್ 1 ಮಾತ್ರನೇ ಇದೆ. ಇವ್ರ
ಈ ಡೈಲಾಗ್ ನೋಡಿ, ಯಾವತ್ತೇ ಆಗ್ಲಿ ನಾವು ಇಮಿಡಿಯೇಟ್ ಆಗಿ ಆನ್ಸರ್ ಕೊಡಬಾರ್ದು, ಬಟ್ ನಾವು ಮಾಡೋ ಕೆಲಸದಲ್ಲಿ ಆನ್ಸರ್ ಕೊಡ್ಬೇಕು ಅಂತ ಹೇಳ್ತೀವಲ್ವಾ. ಫಾರ್ ಎಕ್ಸಾಂಪಲ್ ಈ ಮೇನ್ ಚಿಕ್ಕ ಗೇಮ್ ಇಂದ ತಿಳ್ಕೊಳ್ಳಿ. ಇಲ್ಲ ನಾನ್ ಹೇಳಿಲ್ಲ, ಅವಳು ಹೇಳಿದ್ದು ಏನಂತ, ಲೂಡೋದಲ್ಲಿ ವಿನ್ನು ಟಾಪ್ ಅಂತ. ನಾನ್ ಹೇಳಿಲ್ಲ, ನಾನು ವಿನ್ ಆದ್ಮೇಲೆ ಹೇಳ್ತೀನಿ. ಹೆಂಗಿದ್ರು ಐಸ್ ಕ್ರೀಮ್ ಅಂತೂ ನಾನು ಕೊಡ್ಸಲ್ಲ, ನಾನೇ ವಿನ್ ಆಗ್ತೀನಿ. ನಾನು ಅವಳಿಗೆ ಹೋಗೋದು, ದೀಪಗೆ ಹೋಗೋದು ಪಕ್ಕ. ಅವ್ರು ಹೇಳ್ತಾ ಇದ್ರು ವಿಡಿಯೋದಲ್ಲಿ ತೋಪು ತುರುಮು ಅಂತ. ನಾನು ಹೇಳಿಲ್ಲಪ್ಪ, ವಿಡಿಯೋ ಹಿಂದೆ ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ. ನಾನು ಹೇಳಿಲ್ಲ, ಅವಳು ಹೇಳಿದ್ದು. ನೈಟ್ ಎಲ್ಲ ಇದ್ದು ಅವರು ಅಂದ್ರೆ ನಾನು ಹೇಳಿದ್ದು ಗೇಮ್ ಇಷ್ಟ ಅವ್ರಿಗೆ, ಗೇಮ್ ಆಡ್ಕೊಂಡಿರ್ತಾರೆ ಅಂತ. ಇಲ್ಲ, ಅವಳು ಮರ್ತೋಗಿದ್ದಾಳೆ. ವಿಡಿಯೋ ಸ್ವಲ್ಪ ಹಿಂದೆ ಹೋಗಿ ನೋಡಿ, ಅವಳೇ ಮಾತಾಡಿದ್ರು. ಇನ್ನ ವಿನ್ ಆಗ್ಬೇಕಲ್ಲ, ಆದ್ಮೇಲೆ ಲಾಸ್ಟ್ ನನ್ನನ್ನು ದೀಪನ ದಾಟ್ಕೊಂಡು ಅವಳು ಹೋಗಿ ವಿನ್ ಆದ್ರೆ ನೋಡೋಣ ಅವಾಗ. ಇಲ್ಲಿ ಹೋಯ್ತು ಸಮಾಧಾನ ಇನ್ನ ಇದೆ. ಫೈನಲ್ ಟಚ್ ನಾವೇ ಬರೋ. ಅಂತೂ ಇಂತೂ ಹೇಳ್ದಂಗೆ ಅವರು ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿನ್ ಆಗಿದ್ ನಾನೇ. ಫಸ್ಟ್ ವಿನ್ ಅವರು, ಸೆಕೆಂಡ್ ವಿನ್ನರ್ ನಾನು. ಐಸ್ ಕ್ರೀಮ್ ಕೊಡ್ಸೋರ ಲಾಸ್ಟಿಗೆ ಗೈಸ್ ನಾನು ಒಂದೇ ಕಾಯಿ ಇದ್ದಿದ್ದಾಯ್ತಾ, ಒಂದು ಕಾಯಿನೇ ಎಷ್ಟು ಸಲ ಬರ್ತಾ ಇದ್ರೇನು, ಎಷ್ಟು ಸಲ ಇದ್ರೇನು ಹೊಡಿತಾನೆ ಇದ್ದಾರೆ ಅವರು. ಟಕ ಟಕ ಅಂತ ಅವ್ರು ಒಂದೇನೋ ಜಸ್ಟ್ ಹಣ್ಣಾಗಿತ್ತು, ಇನ್ನು 3 ಕಾಯಿ ಹಾಗೆ ಇತ್ತು ಅವ್ರದ್ದು. ಎಲ್ಲಾನು ಆ ಕಡೆ ಈ ಕಡೆ ಎಲ್ಲ ಸಂದಿ ಬಂದಿ ಅಲ್ಲೆಲ್ಲ ಇಕ್ಬಿಟ್ಟು ನಂದು ಹೊಡೆದು ಕಳ್ಸ್ಬಿಟ್ರು. ಫೈನಲ್ ಹೆಂಗೋ ನಾನ್ ಸೆಕೆಂಡು, ಅವ್ರು ಫಸ್ಟ್, ಇನ್ನ ಅವಳು ಲಾಸ್ಟ್. ಹೊಡಿತಾನೆ ಇದ್ರು, ನಂದು ಹೊಡಿತಾನೆ ಇದ್ರು, ಹೊಡಿದಿರ ಏನಿಲ್ಲ. ಲಾಸ್ಟ್ ಇನ್ನೇನು ಅನ್ನಾಗುತ್ತಲ್ಲ ಕರೆಕ್ಟ್ ಆಗಿ ಹೊಡೆದ್ಬಿಟ್ರು ಮತ್ತೆ ಲಾಸ್ಟ್ ಆಗೋದೇನ. ಹೆಂಗಿದ್ರೆ ಏನಪ್ಪ, ಐಸ್ ಕ್ರೀಮ್ ಬರುತ್ತಲ್ಲ, ನಾವೆಂಗೋ ಈಸ್ಕೊಡಂಗ ಆಗಲ್ಲ ತಾನೆ, ಅಷ್ಟೇ ಸಾಕು. ಗೈಸ್ ನೈಟ್ಗೆ ಕಬಾಬ್ ನೆನ್ಸಿಕ್ತಾ ಇದ್ದೀನಿ ನೋಡಿ, ಏನು ಕಲರ್ಫುಲ್ ಆಗಿದೆ. ನನ್ನ ಕೈ ನೋಡಿ ಗೈಸ್, ಇವಾಗ ಎಷ್ಟು ಇದು ರೆಡ್ ಆಗಿ ಕಾಣಿಸ್ತಾ ಇದೆ, ತೊಳೆದಾದ್ಮೇಲೆ ಅಷ್ಟೇ ರೆಡ್ ನನಗೆ ಉರಿತಾ ಇರುತ್ತೆ. ಅದು ಬ್ಯಾಡ್ಜ್ ಕೊಟ್ಬಿಟ್ಟಿರ್ತಾರೆ, ನೀವೇ ಸಟ್ಟೆನ ಇದನ್ನ ಮಾಡಬೇಕು ಅಂತ ಅಂದ್ಬಿಟ್ಟು. ಇವರು ಇದಾರಲ್ಲ, ಇವರು ಫೇಮಸ್ ಯೂಟ್ಯೂಬರು. ನಾನು ಚಿಕನ್ ಗ್ರೇವಿ ಚೆನ್ನಾಗಿ ಮಾಡ್ತೀನಿ ಅಂತ ಅವ್ರು ಹೆಂಗೆ ಹೇಳ್ತಾರೋ, ಅವಳು ಕಬಾಬು ಚೆನ್ನಾಗಿ ಮಾಡ್ತಾಳೆ. ದೀಪ ಅದು ನೈಟ್ ಇದು ಬಿರಿಯಾನಿ ಮಾಡ್ತಾಳೆ. ಅದಕ್ಕೆ ನಾನು ಇವಾಗ ಕಬಾಬು ವಾಸನೆ. ಇವಾಗ ಅವ್ಳು ಹೇಳೋ ಡೈಲಾಗ್ ಒಂದ್ ಐತಲ್ಲ, ವಿಡಿಯೋದಲ್ಲಿ ಸ್ಮೆಲ್ ಏನಾದ್ರು ಬರ್ತಾ ಇದ್ರೆ ಗಾಯ್ಸ್ ಎತ್ಕೊಂಡು ಹೊಟ್ಟೋಗ್ಬಿಡಿ ಗಾಯ್ಸ್ ಫಸ್ಟ್. ಇವಾಗ ಕಬಾಬ್ ನೆನ್ಸಿಕ್ಬಿಟ್ಟು, ಯಾಕಂದ್ರೆ ಇವಾಗ ತುಂಬಾ ನೆನ್ಸಿಕಿದ್ರೆ ಚೆನ್ನಾಗಿ ಬರುತ್ತೆ ಇನ್ನು ಟೇಸ್ಟ್. ಅದಕ್ಕೆ ಮಧ್ಯಾಹ್ನ ಇವಾಗ ಆಲ್ರೆಡಿ 3 ಗಂಟೆ ಆಗೋಗಿದೆ. ಇವಾಗ ನೆನ್ಸಿಕ್ಬಿಟ್ಟು ಒಂದ್ ರೌಂಡ್ ಆಚೆ ಹೋಗ್ಬೇಕು. ಕಬಾಬ್, ಚಿಕನ್ ಕಬಾಬ್ ಚೆನ್ನಾಗಿ ಮಾಡ್ತಾಳೆ ಪಾಪು. ಫಿಶ್ ನಾನ್ ತಿಂದಿಲ್ಲ, ಅದು ಎಲ್ರು ಹೇಳ್ತಾರೆ ಚೆನ್ನಾಗ್ ಮಾಡ್ತಾಳೆ ಅಂದ್ಬಿಟ್ಟು. ಮತ್ತೆ ನಮ್ಮ ಅಕ್ಕ ಒಬ್ರು ಹೇಳ್ತಾರೆ ಎಗ್ ರೈಸ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಳೆ ಪಾಪು ಅಂತ. ನಾನ್ ತಿಂದಿಲ್ಲ, ಅವಳು ಮಾಡ್ಬೇಕಾದ್ರೆ ಅವಾಗ ನಾನಿಲ್ಲ, ನಾನು ಹೋಗೋಷ್ಟೊಳಗೆ ಎಲ್ಲ ತಿಂದು ಖಾಲಿ ಮಾಡಿದ್ದೀನಿ ಅಷ್ಟು. ನಾನು ಫಸ್ಟ್ ಆಫ್ ಆಲ್ ಅಡಿಗೆನ ಚೆನ್ನಾಗಿ ಮಾಡ್ತೀನಿ, ಆ ಕಾನ್ಫಿಡೆನ್ಸ್ ಅಂತ ಗೊತ್ತು. ಅದ್ರಲ್ಲಿ ಇವ್ರು ತಿಂದಿರೋದಂದ್ರೆ ಇವರು ಕಬಾಬು ಮತ್ತೆ ರಸಂ ಮಾಡಿದ್ದೆ ಲಾಸ್ಟ್ ಇಯರ್ ಇವ್ರ ಮನೇಲಿ. ಹೌದು, ಕಬಾಬು ಮತ್ತೆ ರಸಂ ಮಾಡಿದ್ದೆ. ಆಮೇಲೆ ಇವ್ರ ಅಕ್ಕ ಇದಾರಲ್ಲ, ಅವ್ರು ಬಂದು ಎಗ್ ರೈಸ್ ತಿಂದಿದ್ದು ನಮ್ಮ ಅಕ್ಕ ಆರ್ತಿ ಅಕ್ಕ ಅಂದ್ರ. ಅವ್ರು ಇವಾಗೂ ಹೇಳ್ತಾರೆ ಪಾಪು ಅಂತ ಅವತ್ತು ಸಖತ್ತಾಗಿ ಮಾಡಿದ್ರು ಎಗ್ ರೈಸ್ ಅಂತ. ಪಾಪ ಈ ಪ್ರೇಮಣ್ಣ ಆರ್ತಿ ಅಕ್ಕ ಕೂಡ ಇದೆಲ್ಲ ಮಿಸ್ ಮಾಡ್ಕೊಂತೇವೆ. ತಿನ್ಬೇಕಾದ್ರೆ ಮಾತ್ರ ನೆನ್ಪು ಮಾಡ್ಕೊಂಡು ನಮ್ಮ ಭಾವನ ಮತ್ತೆ ಇನ್ನೊಬ್ಬ ಭಾವ ಇದಾರಲ್ಲ ಅವ್ರನ್ನ ಮತ್ತೆ ನಮ್ಮ ಅಕ್ಕ ಅವ್ರನ್ನೆಲ್ಲ ನೆನಪು ಮಾಡ್ಕೊಂಡು ಅವ್ರ ಪೀಸು ನಾವೇ ಸೇರಿ ತಿಂತೀವಿ. ನಮ್ಗೇನು ಫೀಲ್ ಏನಾಗಲ್ಲ, ಅವ್ರು ಬಂದಾಗ ಮತ್ತೆ ಅಷ್ಟೇ ನೆನ್ಸ್ಕೊಂತ ಇದ್ದೀವಿ ಅಷ್ಟೇ. ಇವಾಗ ಆಲ್ಮೋಸ್ಟ್ ಆಗಿದೆ. ಇವಾಗ ಮ್ಯಾರಿನೇಟ್ ಮಾಡಕ್ ಬಿಟ್ಬಿಟ್ಟು ಇನ್ನು ಈವ್ನಿಂಗ್ ನೈಟ್ ತಿನ್ನೋವಾಗ ಅವಾಗ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಇದು ಮತ್ತೆ ಇದ್ರ ಜೊತೆಗೆ ಬಿರಿಯಾನಿ ಮಾಡಬೇಕು. ಅಲ್ಲಿದ್ದಾಳೆ ಅವಳು ಬಿರಿಯಾನಿ ಮಾಡಬೇಕು, ನಮ್ಮ ಅಕ್ಕ ಬಿರಿಯಾನಿ ಮಾಡಬೇಕು. ಒಬ್ಬೊಬ್ರು ಒಂದೊಂದು ಕೈ ರುಚಿ. ಫುಲ್ ಬಾಡೂಟ ನಮಗೆ. ಆಲ್ರೆಡಿ ಒಂದ್ ರೌಂಡ್ ಆಗಿದೆ. ಇಲ್ಲ, ಮಟನ್ ಮಾಡ್ಬೇಕು ಅಂತಿದ್ದು ತಿನ್ನಲ್ಲ ಮಟನ್, ಅದಕ್ಕೆ ಮಟನ್ ತರಿಸ್ಲಿಲ್ಲ, ಬರೀ ಚಿಕನ್ ಮಾತ್ರ ತಂದಿದ್ದು. ಐ ಹೇಟ್ ಮಟನ್. ಬಟ್ ಏನಂದ್ರೆ ನಮ್ಮ ಅಕ್ಕ ಬಿರಿಯಾನಿ ಸಕ್ಕದಾಗಿ ಮಾಡಿದ್ಲು ಮೊನ್ನೆ. ಬಟ್ ಬರೀ ರೈಸ್ ಒಂದ್ ಪೀಸ್ ಏನೋ ಟ್ರೈ ಮಾಡಿದೆ ಫಾರ್ ದಿ ಫಸ್ಟ್ ಟೈಮ್, ಚೆನ್ನಾಗಿತ್ತು. ಬಟ್ ನನಗೆ ಇಷ್ಟ ಆಗಲ್ಲ. ಅದೆಂತ ರೂಲ್ಸೋ ಗೊತ್ತಿಲ್ಲ. ಇವಾಗ ದೀಪ ಇದ್ಕೊಂಡು ಮಶ್ರೂಮ್ ಬಿರಿಯಾನಿ ತಿನ್ನಲ್ಲ, ಅದ್ರಲ್ಲಿರೋ ರೈಸ್ ತಿಂತಾಳೆ. ಅದು ಯಾವ ಲೆಕ್ಕನೋ ಗೊತ್ತಿಲ್ಲ. ಮತ್ತೆ ಇವಳು ಇದ್ಕೊಂಡು ಮಟನ್ ಬಿರಿಯಾನಿ ತಿನ್ನಲ್ಲ, ಮಟನ್ನೇ ತಿನ್ನಲ್ಲ, ಆದ್ರೆ ಮಟನ್ ಬಿರಿಯಾನಿನಲ್ಲಿರೋ ರೈಸ್ ತಿಂತಾಳೆ. ಅದು ಯಾವ ಲೆಕ್ಕನೂ ಗೊತ್ತಿಲ್ಲ. ನಾವು ಫಿಶ್ ತಿನ್ನಲ್ಲ, ಅದನ್ನ ಟೆಚ್ಚು ಮಾಡಲ್ಲ. ಆ ಥರ ಇದ್ರೆ ಓಕೆ.
ಅಷ್ಟೇ, ಇನ್ನೇನಿಲ್ಲ. ಅದು ಯಾವ ಲೆಕ್ಕನೂ ನೀವೇ ಕಾಮೆಂಟ್ ಮಾಡಿ. ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಇವಾಗ ಒಂದು ತಿನ್ನಲ್ಲ ಅಂದ್ರೆ ಅದು ತಿನ್ಬಾರ್ದಲ್ಲ, ಅದ್ರಲ್ಲಿರೋ ರೈಸ್ ಮಾತ್ರ ತಿನ್ಬೋದಂತೆ, ಮತ್ತೆ ಪೀಸ್ ರೈಸ್ ಟೇಸ್ಟ್ ಇರುತ್ತೆ. ತುಂಬಾ ಜನ ನಮ್ ತರ ಇವಾಗ ನನ್ ತರನೇ ಇರ್ತಾರ. ಇಲ್ಲ ಯಾರು ಇರಲ್ಲ. ತಿನ್ನಲ್ಲ ಅಂದ್ರೆ ಅದು ಟಚ್ ಮಾಡಬಾರ್ದು, ಮುಟ್ಟಬಾರ್ದು. ಇವಾಗ ನಾವು ಫಿಶ್ ತಿನ್ನಲ್ಲ, ಅದನ್ನ ನೋಡಿದ್ರೆ ನನ್ಗೆ ಆಗಲ್ಲ, ಅದನ್ನ ಟಚ್ ಮಾಡಿ. ಫಿಶ್ ಅಲ್ಲಿ ಏನ್ ಬಿರಿಯಾನಿ ಮಾಡಲ್ವಲ್ಲ, ಆತರ ಅಲ್ಲ. ಇದು ನನಗೆ ಫಿಶ್ ಇಸ್ ವೆರಿ ಡಿಫ್ರೆಂಟ್ ಟು ದಿಸ್ ಚಿಕನ್ ಅಂಡ್ ಮಟನ್. ಆಯ್ತಾ, ಮಟನ್ ಚಿಕನ್ ಸ್ವಲ್ಪ ಸಿಮಿಲರ್ ಬಟ್ ಡಿಫ್ರೆಂಟ್ ಇರುತ್ತೆ. ಫಿಶ್ ಬಂದು ಇನ್ನು ಡೆಡ್. ಅವಳು ತಿಂತಾಳಲ್ಲ, ಅವಳದೇ ಕರೆಕ್ಟ್ ಅನ್ನೋದು. ನಾನು ತಿನ್ನಲ್ಲ, ಅದು ಟಚ್ ಮಾಡಬಾರ್ದು ಅನ್ನೋದು ನಂದು. ಯಾರು ಕರೆಕ್ಟ್ ನೀವ್ ಹೇಳಿ. ತಿನ್ನಲ್ಲ ಅಂದ್ಮೇಲೆ ತಿನ್ಬಾರ್ದು. ಕಮೆಂಟ್ ಮಾಡಿ ಗೈಸ್, ನೀವು ನನಗೆ ಸಪೋರ್ಟ್ ಅವ್ರಿಗೆ ಸಪೋರ್ಟ್ ನೋಡೋಣ. ಗೈಸ್ ಇವಾಗ ಆಚೆ ಹೋಗ್ತಾ ಇದ್ದೀವಿ. ಇಷ್ಟೊತ್ತು ಮನೇಲಿ ಕೂತು ಬೋರ್ ಆಗ್ಬಿಟ್ಟಿತ್ತು, ಮೂಡಿ ಆಗಿತ್ತು. ದಟ್ಟು ಆಚೆ ಮಳೆ ಬರ ಅಂತ ದಟ್ಟು ಇವ್ರ ಫೇವ್ರೆಟ್ ಸ್ಪಾಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ? ಅಲ್ಲಿ ಒಂದ್ ಹತ್ರ ಗೋಬಿ ಚೆನ್ನಾಗಿರತ್ತೆ. ನನ್ನ ಫೇವ್ರೇಟ್ ಹೇಳ್ಬೇಕು ಅಂದ್ರೆ ದೀಪಾಗ ಹೇಳ್ತಾ ಇದ್ದೆ ಒಂದ್ಸಲ ಟೇಸ್ಟ್ ಮಾಡು ಅಂತ, ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೃಷ್ಣ ಕಾರ್ನರ್ ಏನೋ ಅಲ್ಲಿ ಚೆನ್ನಾಗಿ ಗೋಬಿ ತಿನ್ನಕ್ ಹೋಗ್ತಾ ಇದೀವಿ. ಇರುತ್ತಾ ಇಲ್ಲ ಅಂದ್ರೆ ಕ್ಲೋಸ್ ಆಗ್ಬಿಟ್ರೆ ಎಲ್ಲ ನಮ್ಮ ಅದೃಷ್ಟ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲ ಇರತ್ತೆ, ಪಕ್ಕ ಇರತ್ತೆ. ಸರಿ, ಹಾಗಾದ್ರೆ ಹಂಗೆ ಇರತ್ತೆ ಅಲ್ಲಿ, ಸಿಕ್ಕಾಬಟ್ಟೆ ರಶ ಈ ಟೈಮ್ಗೆ. ಸರಿ ಗೈಸ್, ಹೋಗೋಣ, ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ತೀನಿ. ಶ್ವಾಸ್ ಏ ಮುಡಿ ಗೈಸ್ ರೀಚ್ ಆಗಿದ್ದೀವಿ. ಆರ್ಡರ್ ಮಾಡಿದ್ದೀವಿ, ಹಾಫ್ ತಗೊಂಡಿದ್ದೀವಿ, ಜಾಸ್ತಿ ಅಂತ ತಗೊಂಡು. ಯಾವುದು ಅಂತಂದರೆ ಲೊಕೇಶನು ಬೇಗೂರ್ ಕಾರ್ ಸರ್ವಿಸ್ ಸೆಂಟರ್, ಶ್ರೀ ಕೃಷ್ಣ ಗೋಬಿ ಕಾರ್ನರ್. ಗೈಸ್ ಬಿಸಿ ಬಿಸಿಯಾಗಿ ಆಚೆ ಕ್ಲೈಮೇಟ್ ನೋಡಿದ್ರೆ ಹಿಂಗಿದೆ, ಮಳೆ ಬರೋ ಥರ. ಗೋಬಿ ಸಕ್ಕತ್ತಾಗಿದೆ, ಟೇಸ್ಟ್ ಮಾತ್ರ ತುಂಬ ಸ್ಪೈಸಿ, ಮಸ್ತು. ಗೈಸ್ ಬಿರಿಯಾನಿ ಆಗ್ತಾ ಇದೆ, ಚಿಕನ್ ಬಿರಿಯಾನಿ. ಶೆಫ್ ಆ್ಯಂಡ್ ಕಬಾಬ್ ಆಗಬೇಕು ಇನ್ನು ಸ್ವಲ್ಪ ಹೊತ್ತು. ಬಿರಿಯಾನಿ ಆದಮೇಲೆ ಬಿಸಿ ಬಿಸಿಯಾಗಿ ಕಬಾಬ್ ಮಾಡಿಕೊಂಡು ತಿನ್ಬೇಕು. ಗೈಸ್ ಕಬಾಬ್ ಸುಡ್ತಾ ಇದ್ದೀವಿ. ಅಲ್ಲೊಂದು ರೌಂಡ್ ಆಗಿದೆ, ಎಲ್ಲ ಅಲ್ಲಿದೆ. ಬಿರಿಯಾನಿ ರೆಡಿ. ಓಹೋ, ಕಲರ್ಫುಲ್ ಬಿರಿಯಾನಿ ಇಷ್ಟು ರೆಡಿಯಾಗಿದೆ ಗೈಸ್. ಇವಾಗ ತಿನ್ಬಿಟ್ಟು ಪಂಚ್ಕೊಂಡ್ಬಿಡೋದು ಅಷ್ಟೇ, ಬೇರೆ ಏನಾದರೂ ಇದೆಯಾ? ಅಷ್ಟೇ. ಲಾಸ್ಟಲ್ಲಿ ಇನ್ನೂ ಬೀಡ ಬಾಕಿ ಇದೆ, ಅದನ್ನು ತಿಂದ್ಬಿಟ್ಟು ಮಲಗಿಬಿಡೋದು ಅಷ್ಟೇ. ಅದು ನನ್ನ ಫೇವ್ರೇಟ್, ಅದೊಂದಿದ್ರೆ ಸಾಕು ಅಷ್ಟೇ ಗೈಸ್. ಇವಾಗ ಬಿರಿಯಾನಿ ವಿತ್ ಕಬಾಬ್ ಚೆನ್ನಾಗಿ ಬ್ಯಾಟಂಗ್ ಮಾಡಿ, ಮತ್ತು ಲಾಸ್ಟ್ ಟಚ್, ಫೈನಲ್ ಟಚ್ಚು ಬೀಡದಲ್ಲಿ ಬೀಡ ತಿಂದ್ಬಿಟ್ಟು ಜೀರ್ಣ ಮಾಡ್ಕೊಳ್ಳೋದು ಅಷ್ಟೇ. ಇವತ್ತಿನ ಡೇ ಹಿಂಗಿಟ್ಟಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.